ನೋಡ್ಕೊಳ್ಳಿ ಕ್ವಶನ್ನು. ಇಫ್ ಯು ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್ ದೆನ್ ಶೋ ದಟ್ ಯು ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಯು ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಯು ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್. ಇಲ್ಲಿ ಯು ಟಿ ಅಂದರೆ ಡೋ ಯು ಬೈ ಡೋ ಟಿ ಅಂತ. ಯು ಟಿ ಅಂದ್ರೇನು? ಡೋ ಯು ಬೈ ಡೋ ಟಿ ಅಂದರೆ ಇವನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಪಾರ್ಷಿಯಲಿ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡೋ ಯು ಬೈ ಡೋ ಟಿ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲೊಂದು ಟರ್ಮ್, ಇಲ್ಲಿ ನೋಡಿ ಇದು ಟೋಟಲ್ ಒನ್ ಟರ್ಮ್ ಅಂದ್ಕೊಳ್ಳಿ. ಅರ್ಥ ಆಗ್ತೈತಿ ಅಲ್ವಾ? ಇಲ್ಲಿ ಟಿ ಇದೆ, ಇಲ್ಲಿ ಎಕ್ಸ್ ಇದೆ ಇದರಲ್ಲಿ ಟೋಟಲ್ಲು. ಇದರಲ್ಲಿ ಎಕ್ಸ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಿದ್ರೆ ಇದು ಕಂಪ್ಲೀಟ್ ಕಾನ್ಸ್ಟೆಂಟ್ ಆಗುತ್ತೆ. ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್ನ ಹಂಗೆ ಇಟ್ಕೊಳ್ಳಿ. ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಇ ಪವರ್ ಎ ಟಿಗೆ ಇ ಪವರ್ ಎ ಟಿ ಇಂಟು ಎ ಅಂದರೆ ಏನಾಗುತ್ತೆ, ಇದು ಇ ಪವರ್ ಎ ಟಿ ಅಂದರೆ ಇಲ್ಲಿ ಎ ಅಂದರೆ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಇದ್ದಂಗೆ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಬರೆದು ಇಂಟು ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್. ಆಮೇಲೆ ಏನು ಮಾಡಬೇಕು, ಇದನ್ನ ನೀಟಾಗಿ ಬರ್ಕೊಬಿಡೋಣ. ಡೋ ಯು ಬೈ ಡೋ ಟಿ ಅಂದರೆ ಇಲ್ಲಿ ಯು ಟಿ ಅಂತ ಬರ್ಕೋಬೋದು. ಯು ಟಿ ಈಸ್ ಈಕ್ವಲ್ ಟು, ಇದನ್ನ ಈ ಕಡೆ ಬರ್ಕೊಳ್ಳಿ, ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಇ ಪವರು ಈ ಕಡೆ ಬರ್ಕೊಳ್ಳಿ, ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಆಮೇಲೆ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್. ಇದು ಡೋ ಯು ಬೈ ಡೋ ಟಿ ಆಯಿತು. ಈಗ ನಾವು ಏನು ಫೈಂಡ್ ಮಾಡಬೇಕು, ಯು ಟಿ ಆಯಿತು. ಯು ಎಕ್ಸ್ ಎಕ್ಸ್, ಯು ಎಕ್ಸ್ ಎಕ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಅಂತ. ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ 2 ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ನೋಡಿ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಇದು ಟೋಟಲ್ ಒನ್ ಟರ್ಮ್ ಅಂದ್ಕೊಂಡ್ರೆ ಇದು ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಫಂಕ್ಷನ್ ಆಫ್ ಟಿನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಇದನ್ನ ಕಾನ್ಸ್ಟೆಂಟ್ ಅಂದ್ಕೊಳ್ಳಿ, ಇದನ್ನ ಹಂಗೆ ಇಟ್ಕೊಳ್ಳಿ. ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಲ್ಲಿ 2 ಟರ್ಮ್ ಇದೆ. ಇಲ್ಲೇನು ಮಾಡಬೇಕು, ಏನು ಹಂಗೆ ಇಟ್ಕೊಂಡು ಕಾಸ್ ಪಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು ಕಾಸ್ ಎ ಎಕ್ಸ್ಗೆ ಮೈನಸ್ ಸೈನ್ ಎ ಎಕ್ಸ್ ಇಂಟು ಎ. ಇಲ್ಲಿ ಎ ಅಂದರೆ ಪಿ ಇದ್ದಂಗೆ. ಕಾಸ್ ಪಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಎ ಇಂಟು ಮೈನಸ್ ಸೈನ್ ಪಿ ಎಕ್ಸ್ ಇಂಟು ಪಿ ಪ್ಲಸ್ ಇಲ್ಲಿ ಬಿ ಇಂಟು ಸೈನ್ ಪಿ ಎಕ್ಸ್ಗೆ ಕಾಸ್ ಪಿ ಎಕ್ಸ್ ಇಂಟು ಪಿ. ಇದು ಯು ಎಕ್ಸ್ ಅಂತ ಬೇಕಾದರೆ ಬರ್ಕೋಬೋದು. ಅಂದರೆ ಇಲ್ಲಿ ಹಂಗೆ ಇರಲಿ, ಡೋ ಯು ಬೈ ಡೋ ಎಕ್ಸೇ ಇರಲಿ. ಇಲ್ಲೇನಾಗುತ್ತೆ, ಈ ಪಿನ ಕಾಮನ್ ತಗೋಬಿಡಿ. ಏನಾಗುತ್ತೆ, ಪಿ ಇಂಟು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಮೈನಸ್ ಎ ಸೈನ್ ಪಿ ಎಕ್ಸ್ ಪ್ಲಸ್ ಬಿ ಕಾಸ್ ಪಿ ಎಕ್ಸ್. ಈಗ ಮತ್ತೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಬಂದು ಏನಾಗುತ್ತೆ ಅಂದರೆ ಪಿ ಇಂಟು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಮೈನಸ್ ಎ ಹಂಗೆ ಇರಲಿ, ಸೈನ್ ಪಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಕಾಸ್ ಪಿ ಎಕ್ಸ್ ಇಂಟು ಪಿ ಪ್ಲಸ್ ಬಿ ಹಂಗೆ ಇರಲಿ, ಕಾಸ್ ಪಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಪಿ ಎಕ್ಸ್ ಇಂಟು ಪಿ. ಈಗ ಪಿನ ಕಾಮನ್ ತಗೊಳ್ಳಿ, ಏನಾಗುತ್ತೆ, ಇದು ಪಿ ಸ್ಕ್ವೇರ್ ಆಗುತ್ತೆ. ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್, ನೋಡಿ ಇಲ್ಲಿ ಮೈನಸ್ ಪಿನ ಕಾಮನ್ ತಗೊಳ್ಳಿ, ಇಲ್ಲೂ ಮೈನಸ್ ಪಿ ಇದೆ, ಇಲ್ಲೂ ಮೈನಸ್ ಪಿ ಇದೆ. ಈಗ ಮೈನಸ್ ಪಿನ ಕಾಮನ್ ತೊಗೊಂಡ್ರೆ ಮೈನಸ್ ಪಿ ಇಂಟು ಪಿ ಸ್ಕ್ವೇರ್, ಮೈನಸ್ ಕಾಮನ್ ತೊಗೊಳ್ಳಿ, ಮೈನಸ್ ಪಿ ಸ್ಕ್ವೇರ್ ಆಗುತ್ತೆ. ಉಳಿಯೋದೇನು, ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ. ಇಲ್ಲೇನು ಉಳಿಯುತ್ತೆ, ಮೈನಸ್ ಪಿ ಹೋದರೆ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್ ಉಳಿಯುತ್ತೆ. ಬಿ ಸೈನ್ ಪಿ ಎಕ್ಸ್ ಗೊತ್ತಾಗ್ತಿದೆಯಲ್ವಾ? ಅವ್ರು ಏನು ಅಂತ ಕೇಳಿರೋದು, ಯು ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಟು ಯು ಎಕ್ಸ್. ಇನ್ನು ಯು ಎಕ್ಸ್ ಎಕ್ಸ್ ಅಂತ ಬರ್ಕೊಳ್ಳಿ. ನೋಡಿ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಅಂದರೆ ಯು ಎಕ್ಸ್ ಎಕ್ಸ್ ಅಂತ, ಇದು ಯು ಎಕ್ಸ್ ಎಕ್ಸು. ಇಲ್ಲಿ ಮಲ್ಟಿಪ್ಲೈ ಬೈ ಸಿ ಸ್ಕ್ವೇರ್ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಬೈ ಸಿ ಸ್ಕ್ವೇರ್ ಏನಾಗುತ್ತೆ, ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು
ಇಲ್ಲಿ ಸಿ ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಇಂಟು ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್ ಆಗುತ್ತೆ. ಈಗ ಇಲ್ಲಿ ನೋಡಿ ಕಂಪೇರ್ ಮಾಡಿ, ಯು ಟಿ ಅಂದ್ರೇನು, ಇದು 1 ಇದು 2. ಈಗ ನೋಡಿ ಯು ಟಿ ಅಂದರೆ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್. ಇದು ನೋಡಿ ಇದು ಸೇಮ್ ಇದೆ. ಬೇಕಿದ್ರೆ ಇದನ್ನ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಬದಲು ಸಿ ಸ್ಕ್ವೇರ್ ಪಿ ಸ್ಕ್ವೇರೇ ಬರ್ಕೊಳ್ಳಿ, ಸಿ ಸ್ಕ್ವೇರ್ ಪಿ ಸ್ಕ್ವೇರ್. ಈಗ ನೋಡಿ ಇದು ಎರಡು ಸೇಮ್ ಇದೆ. ಫ್ರಮ್ 192 we can say that ut is equal to c square uxx. ut is equal to c square uxx. ಇಷ್ಟೇ. ಈಗೇನು ಮಾಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಯು ಏನು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ. ಡೋ ಯು ಬೈ ಡೋ ಟಿ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್ ಹಂಗೆ ಇಟ್ಕೊಂಡು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಇಂಟು ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್. ಆಮೇಲೆ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್, ಇದು ಆಮೇಲೆ ಬರ್ಕೊಳ್ಳಿ, ಆಮೇಲೆ ಇದನ್ನ ಬರ್ಕೊಳ್ಳಿ. ಆಮೇಲೆ ಯು ಟಿ ಆಯಿತು. ಡೋ ಯು ಎಕ್ಸ್ ಎಕ್ಸ್ ಫೈಂಡ್ ಮಾಡಿ. ಯು ಎಕ್ಸ್ ಎಕ್ಸ್ ಮಾಡೋಕ್ಕೆ ಡೋ ಯು ಬೈ ಡೋ ಎಕ್ಸ್ ಮೊದಲು ಮಾಡಿದಾಗ ಇದನ್ನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಎ ಇಂಟು ಕಾಸ್ ಪಿ ಎಕ್ಸ್ಗೆ ಮೈನಸ್ ಸೈನ್ ಪಿ ಎಕ್ಸ್ ಇಂಟು ಪಿ, ಬಿ ಇಂಟು ಸೈನ್ ಪಿ ಎಕ್ಸ್ಗೆ ಕಾಸ್ ಪಿ ಎಕ್ಸ್ ಇಂಟು ಪಿ. ಡೋ ಯು ಬೈ ಡೋ ಎಕ್ಸ್ ಬಂದು ಇಲ್ಲಿ ಪಿನ ಕಾಮನ್ ತಗೊಂಡ್ರೆ ಪಿ ಇಂಟು ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ, ಇಲ್ಲಿ ಪಿ ಹೋದರೆ ಮೈನಸ್ ಎ ಸೈನ್ ಪಿ ಎಕ್ಸ್, ಇಲ್ಲಿ ಪಿ ಹೋದರೆ ಬಿ ಕಾಸ್ ಪಿ ಎಕ್ಸ್ ಆಗುತ್ತೆ. ಈಗ ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಮೈನಸ್ ಎ ಸೈನ್ ಪಿ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಪಿ ಎಕ್ಸ್ ಇಂಟು ಪಿ, ಬಿ ಇಂಟು ಕಾಸ್ ಪಿ ಎಕ್ಸ್ಗೆ ಮೈನಸ್ ಸೈನ್ ಪಿ ಎಕ್ಸ್ ಇಂಟು ಪಿ. ಮೈನಸ್ ಪಿನ ಕಾಮನ್ ತೊಗೊಂಡ್ರೆ ಇಲ್ಲೇನಾಗುತ್ತೆ ಮೈನಸ್ ಪಿ ಸ್ಕ್ವೇರ್ ಆಗುತ್ತೆ. ಆಮೇಲೆ ಇಲ್ಲಿ ಅಂದರೆ ಮೈನಸ್ ಪಿ ಇದು ನೋಡಿ ಪಿ ಇಂಟು ಪಿ ಸ್ಕ್ವೇರು, ಮತ್ತು ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಪಿ ಸ್ಕ್ವೇರ್ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಉಳಿಯುತ್ತೆ. ಇಲ್ಲಿ ಎ ಕಾಸ್ ಪಿ ಎಕ್ಸ್ ಉಳಿಯುತ್ತೆ, ಪ್ಲಸ್ ಮೈನಸ್ ಪಿ ಹೋದರೆ ಬಿ ಸೈನ್ ಪಿ ಎಕ್ಸ್ ಉಳಿಯುತ್ತೆ. ಈಗ ನೋಡಿ ಇಲ್ಲಿ ಪ್ರೂವ್ ದಟ್ ಯು ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್. ಈಗ ಯು ಎಕ್ಸ್ ಎಕ್ಸ್ ಫೈಂಡ್ ಮಾಡಿದ್ಮೇಲೆ ಮಲ್ಟಿಪ್ಲೈ ಬೈ ಸಿ ಸ್ಕ್ವೇರ್ ಮಾಡಬೇಕು. ಸಿ ಸ್ಕ್ವೇರ್ ಮಾಡಿದಾಗ ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಇ ಪವರ್ ಮೈನಸ್ ಸಿ ಸ್ಕ್ವೇರ್ ಪಿ ಸ್ಕ್ವೇರ್ ಟಿ ಎ ಕಾಸ್ ಪಿ ಎಕ್ಸ್ ಪ್ಲಸ್ ಬಿ ಸೈನ್ ಪಿ ಎಕ್ಸ್. ಈಗ ನೋಡಿ ಇದು 1 ಇದು 2. ಫ್ರಮ್ 192 ನೀವು ಹೇಳ್ಬೋದು ಯು ಟಿ ಈಸ್ ಈಕ್ವಲ್ ಟು ಏನು ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.